ಹಾಯ್ ನಮಸ್ಕಾರ ಎಲ್ರಿಗೂ, ನಾನು ಚಿದಾನಂದ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚಿದಾ ಆರ್ಟ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಪ್ರಾಡಕ್ಟ್ನ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಇಲ್ಲಿಂದ ಕಾಣ್ತಿರುವಂಥ ಈ ಒಂದು ಪ್ರಾಡಕ್ಟ್ ಆ್ಯಕ್ಚುಲಿ ಇದೊಂದು ತುಂಬಾನೇ ಇಂಪಾರ್ಟೆಂಟ್ ಪ್ರಾಡಕ್ಟು, ತುಂಬಾನೇ ಬೇಕಿರುವಂಥ ಪ್ರಾಡಕ್ಟ್. ಅದೇನಕ್ಕೆ ಇಷ್ಟು ದಿನ ನಾನು ತೊಗೊಂಡಿರ್ಲಿಲ್ವೋ ಅಂತ ನನಗೆ ಗೊತ್ತಿಲ್ಲ. ಅದೇನು ಅಂತ ನಾನು ಓಪನ್ ಮಾಡಿ ತೋರಿಸ್ತೀನಿ. ಇದು ಆ್ಯಕ್ಚುಲಿ ಇದೊಂದು ಸ್ಟ್ಯಾಂಡ್, ಓಕೆನಾ, ಒಂದು ಓವರ್ ಹೆಡ್ ಸ್ಟ್ಯಾಂಡ್. ಸೊ ಓಪನ್ ಮಾಡಿ ನೋಡೋಣ ಬನ್ನಿ. ನಾನು ಕೂಡ ಫಸ್ಟ್ ಟೈಮ್ ಇದನ್ನು ನೋಡ್ತಾ ಇರೋದು, ಹೇಗಿದೆ ಅಂತ ನನಗೂ ಸ್ವಲ್ಪ ಕ್ಯೂರಿಯಾಸಿಟಿ ಇದೆ. ವೆಯ್ಟ್ ಇದೆ ಆಲ್ಮೋಸ್ಟ್ ಲೈಕ್ 1 kg, ಒಂದು ಅರ್ಧ kg ಆದರೂ ಒಂದು ವೆಯ್ಟ್ ಇದೆ ಅನಿಸ್ತದೆ ನನಗೆ. ಇಲ್ಲೇನು ನೋಡ್ತಾ ಇದ್ದೀರಲ್ಲ, ಇದೇ ಆ ಒಂದು ಸ್ಟ್ಯಾಂಡ್. ವಿಡಿಯೋ ಹೆಡ್ ಲೈಟ್ ಆಗಿರ್ಬೋದು, ಅಥವಾ ಫೋನ್ ಆಗಿರ್ಬೋದು, ಅಥವಾ ಟ್ಯಾಬ್ಲೆಟ್ ಅವ್ರ ಮೈಕ್ರೋಫೋನ್ ಅವ್ರ ಇದೇನಿದು ಮೈಕ್ ಜೊತೆ ಬರುತ್ತಲ್ಲ, ಆ ಒಂದು ಮೈಕ್ರೋಫೋನ್ ಸೆಟ್. ಸೊ ಈ ಥರ ಏನು ಬೇಕಾದರೂ ಕೂಡ ಫಿಕ್ಸ್ ಮಾಡ್ಕೋಬೋದು ಅನ್ನೋದು ಇದೊಂದು ಪ್ರಾಡಕ್ಟಿನ ಒಂದು ಯೂಸ್ಫುಲ್ ಥಿಂಗ್. ಸೊ ನೋಡೋಣ. ಓಕೆ, ಫಸ್ಟ್ ಮೊದಲನೇದು ಮೊಬೈಲ್ ಹೋಲ್ಡರ್ ಅನ್ಕೊತೀನಿ. ಸ್ಟ್ರೆಂತ್ ಇದೆ. ಟೇಬಲ್ಗೆ ಫಿಕ್ಸ್ ಮಾಡುವಂಥ ಪೀಸ್ ಇದು. ಹಾಗೇನು ಕೆಳಗಡೆಯಿಂದ ಟೈಟ್ ಮಾಡಿದಾಗ ಇದು ಫಿಕ್ಸ್ ಆಗುತ್ತೆ. ಆ್ಯಂಡ್ ಇಲ್ಲೇನು ಹೋಲ್ ಕಾಣ್ತಿದೆಯಲ್ಲ, ಈ ಹೋಲ್ಗೆ ನಾವು ಈ ಒಂದು ಸ್ಟ್ಯಾಂಡ್ನ ಫಿಕ್ಸ್ ಮಾಡಬೇಕಾಗುತ್ತೆ. ಇದು ಮೇಯ್ನ್ ಐಟಮ್, ಓಕೆನಾ. ಓಕೆ, ಈ ಕ್ವಾಲಿಟಿ ನೋಡ್ತಿದ್ರೆ ಒಂಥರ ಚೆನ್ನಾಗಿದೆ. ಇದು ಆ್ಯಕ್ಚುಲಿ ಫುಲ್ಲಿ ಅಲ್ಯೂಮಿನಿಯಂ ಮೆಟಲ್. ಈ ಒಂದು ಸ್ಟಿಫ್ನೆಸ್ ಇದೆ, ಈ ಸ್ಪ್ರಿಂಗ್ ಇರೋದ್ರಿಂದ ಲೂಸ್ ಆಗಿ ಅಥವಾ ಈ ಥರ ಇಟ್ಟಾಗ ಹಿಂಗೆ ಬೀಳೋದಾಗಿರಲಿ ಅಥವಾ ಫೋಲ್ಡ್ ಆಗೋದಾಗಲಿ ಆ ಥರ ಎಲ್ಲ ಆಗಲ್ಲ. ಈ ಒಂದು ಏನು ಬಾಟಮ್ ಪೀಸ್ ಇದೆ, ಈ ಬಾಟಮ್ ಪೀಸ್ಗೆ ಇದನ್ನು ಹೀಗೆ ಪ್ಲೇಸ್ ಮಾಡಿ ಈ ಸ್ಕ್ರೂವಿಂದ ಟೈಟ್ ಮಾಡಬೇಕು. ಒಂದು ಮಿಸ್ಟೇಕ್ ಮಾಡಿದೆ ಆ್ಯಕ್ಚುಲಿ. ಸೊ ನಾವು ಈ ರೀತಿ ಟೇಬಲ್ಗೆ ಹಾಕಿದಾಗ ಈ ನನ್ನ ಸೈಡ್ ಆಪೋಸಿಟ್ ಇದು ಬೆಂಡ್ ಆಗ್ತಿದೆ. ಸೊ ಇದನ್ನು ನಾನು ಟರ್ನ್ ಮಾಡಬೇಕು ಆ್ಯಕ್ಚುಲಿ. ಸೊ ಮತ್ತೊಮ್ಮೆ ಇದನ್ನು ಲೂಸ್ ಮಾಡಿಕೊಂಡು ಈ ರೀತಿ ಟರ್ನ್ ಮಾಡಿ ಮತ್ತೆ ಟೈಟ್ ಮಾಡ್ತೇನೆ. ಓಕೆ, ಫೈನಲಿ ಇದನ್ನು ಟೈಟ್ ಮಾಡಿದ್ದೇನೆ. ಸೊ ಇದು ಏನಿದೆ, ಈ ಒಂದು ಪಾರ್ಟ್ ಇದಕ್ಕೆ ಈ ಒಂದು ಸ್ಟ್ಯಾಂಡ್ ಫಿಕ್ಸ್ ಆಗುತ್ತೆ. ಐ ಹೋಪ್ ಏನು ಹೊಡೆದೋಗಲ್ಲ. ಓಕೆ, ಸ್ವಲ್ಪ ಟೈಟ್ ಇದೆ, ಬಟ್ ಟೈಟ್ ಇರೋದು ಒಳ್ಳೆಯದೇನೆ. ಇದನ್ನು ಫಿಕ್ಸ್ ಮಾಡಬೇಕಾದ್ರೆ ಸ್ವಲ್ಪ ಭಯ ಆಗುತ್ತೆ, ಎಲ್ಲಿ ಮುರಿದೋಗ್ಬಿಡುತ್ತೋ ಅಂತ. ಓಕೆ, ಸೂಪರ್. ಸೊ ಇದು ಫುಲ್ ಟೈಟಾಗಿ ಸ್ಟ್ರಾಂಗಾಗಿ ನಿಂತಿದೆ. ನಾನು ಇದಕ್ಕೂ ಮುಂಚೆ ಯಾವ ಥರ ಸ್ಟ್ಯಾಂಡ್ ಯೂಸ್ ಮಾಡ್ತಿದ್ದೆ ಅಂದರೆ, ಸೊ ಇಲ್ಲೇನು ಕಾಣ್ತಿದೆ, ಈ ಒಂದು ಜಸ್ಟ್ ಒಂದು ಸಿಂಪಲ್ ಥಿಂಗ್ ಇದೆ ಆ್ಯಕ್ಚುಲಿ. ಐರನ್ ರಾಡು ಇಲ್ಲ ಒಂದೇನೋ ಒಂದು ಐರನ್ ಪೀಸ್ ಇದೆ, ಇಲ್ಲೊಂದು ಮೆಟಲ್ ಪೀಸು ಫ್ಲೆಕ್ಸಿಬಲ್ ಇದೆ. ಬಟ್ ಪ್ರಾಬ್ಲಮ್ ಏನಂದರೆ, ನಾನು ಏನಾದರೂ ಮೊಬೈಲ್ ಇಟ್ಟು ರೆಕಾರ್ಡ್ ಮಾಡಬೇಕಾದ್ರೆ ಈ ರೀತಿ ತುಂಬ ಶೇಕ್ ಆಗುತ್ತೆ. ಜೊತೆಗೆ ನನಗೆ ಬೇಕಿರುವಂಥ ಒಂದು ಆ್ಯಂಗಲ್ ಸೆಟ್ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಇದರಲ್ಲಿ. ಸೊ ನಾನೇನೋ ಮುಂದೆ ಬರಬೇಕು ಅಂದರೆ ಇದನ್ನು ಫುಲ್ಲು ಸ್ಟ್ರೆಚ್ ಮಾಡಿದ ತಕ್ಷಣ ಇದು ಉಲ್ಟಾ ಆಗುತ್ತೆ. ಮತ್ತು ಅದನ್ನು ಸ್ಟ್ರೈಟ್ ಮಾಡಿ ಇನ್ನೊಂದು ಸ್ವಲ್ಪ ಮೇಲೆ ಬೇಕು ಅಂದರೆ ಅದನ್ನು ಈ ಥರ ಮಾಡಿ, ಮತ್ತು ಇನ್ನೊಂದು ಸ್ವಲ್ಪ ಮುಂದೆ ಹೋಗಬೇಕು ಅಂದರೆ ಮತ್ತೆ ಈ ಥರ ಮಾಡಿ. ಸಖತ್ ಕಷ್ಟ ಇದೆ. ಈ ಸದ್ಯಕ್ಕೆ ಇದರ ಅವಶ್ಯಕತೆ ಇಲ್ಲ.
ಮೇಲಿಂದ ನಮಗೊಂದು ಆ್ಯಂಗಲ್ ಬೇಕು, ಅದನ್ನು ನಾನು ಫಿಕ್ಸ್ ಮಾಡಿ ಚೆಕ್ ಮಾಡ್ತೇನೆ. ಸೊ ಮೊದಲಿಗೆ ನನಗೆ ಈ ರೀತಿ ಮೊಬೈಲ್ ಫಿಕ್ಸ್ ಆಗಬೇಕು. ಮೇಲ್ಗಡೆ ಮೂಮೆಂಟ್ ತೊಗೊತೀನಿ, ಡೌನ್ ಮಾಡಿ ಟೈಟ್ ಮಾಡಿ, ಆ್ಯಂಡ್ ಇದನ್ನು ನಮ್ಗೆ ಯಾವ ರೀತಿ ಬೇಕೋ ಆ ಒಂದು ಆ್ಯಂಗಲ್ಗೆ ಸೆಟ್ ಮಾಡ್ಕೋಬೋದು. ಇನ್ನೂ ನಿಮ್ಗೆ ಏನಾದರೂ ಹೈಟ್ ಬೇಕಂದರೆ ಅಗೇನ್ ನನಗೆ ಇನ್ನೊಂದು ಇಷ್ಟ ಆಯ್ತು ಇದರಲ್ಲಿ. ನಾನು ಇದನ್ನು ಲಿಫ್ಟ್ ಮಾಡಿದಾಗ ಈ ಒಂದು ಆ್ಯಂಗಲ್ ಆಗೇ ಇದೆ. ಆಬ್ವಿಯಸ್ಲಿ ಇದನ್ನು ಲಿಫ್ಟ್ ಮಾಡಿದಾಗ ಇದು ಕೂಡ ಹಿಂಗೆ ಲಿಫ್ಟ್ ಆಗಬೇಕಲ್ಲ, ಈ ಥರ ಒಂದು ಟಿಲ್ಟ್ ಆಗಬೇಕು. ಬಟ್ ಅದು ನನಗೆ ಕಾಣ್ತಿಲ್ಲ. ಇದು ನಾನು ಎಷ್ಟೇ ಮೇಲೆ ಕೆಳಗೆ ಮಾಡಿದ್ರು ಕೂಡ ಆ ಒಂದು ಆ್ಯಂಗಲ್ ಏನಿದೆ ಮೊಬೈಲ್ದು ಅದು ಹಾಗೇ ಇದೆ. ಸೊ ನೋಡಿ, ಬಾಟಮಿಗೆ ತೊಗೊಂಡೋದ್ರೂ ಕೂಡ ನಾನು ಲಿಫ್ಟ್ ಅಪ್ ಮಾಡ್ತೀನಿ, ಬಟ್ ಮೊಬೈಲಿನ ಒಂದು ಹಾರಿಜಾಂಟಲ್ ಏನಿದೆ ಲೆವೆಲ್ ಆಗಿ ಅದು ಹಾಗೇ ಇದೆ ಅಲ್ವಾ? ಓಕೆ ಗೈಸ್, ಇಲ್ಲಿ ಕ್ಲಿಯರಾಗಿ ತೋರಿಸ್ತೀನಿ ನೋಡಿ. ಐ ಥಿಂಕ್ ನನ್ನ ಟೇಬಲ್ಗೆ ಪರ್ಫೆಕ್ಟ್ ಸೂಟ್ ಆಗುವಂಥ ಜಾಗ ಅಂದರೆ ಆ ಒಂದು ಬ್ಯಾಕ್ ಸೈಡ್, ಯಾವುದೇ ಟೇಬಲ್ಗಾಗಲಿ ಬ್ಯಾಕ್ ಸೈಡ್ ಇದ್ದರೆ ಬೆಟರ್ ಅಂದ್ಕೊತೀನಿ. ನೀವೇನಾದರೂ ಮುಂದೆ ಮಾಡಬೇಕಂದ್ರೆ ಫಸ್ಟ್ ಮೂಮೆಂಟ್ ಈ ರೀತಿ ಟರ್ನ್ ಮಾಡ್ಬೋದು, ಲೆಫ್ಟ್ ಆ್ಯಂಡ್ ರೈಟ್. ಆ್ಯಂಡ್ ಮುಂದೆ ಮಾಡಬೇಕು ಅಂದರೆ ಈ ಲೆವೆಲ್ವರೆಗೂ ಅದನ್ನು ಮುಂದೆ ಮಾಡ್ಬೋದು. ಓಕೆನಾ? ಆ್ಯಂಡ್ ಒನ್ ಮೋರ್ ಥಿಂಗ್ ಈಸ್, ನೀವೇನೋ ಲಿಫ್ಟ್ ಅಪ್ ಮಾಡಬೇಕು ಅಂದರೆ ಈ ಥರ ಮೇಲೆ ಕೆಳಗೆ ಲಿಫ್ಟ್ ಮಾಡ್ಬೋದು. ಆ್ಯಂಡ್ ಮುಂದೆ ಸೇಮ್ ಇದು ಒಂಥರ ಈ JCB ಇದು ಒಂದು ಹ್ಯಾಂಡಲ್ ಇರುತ್ತಲ್ಲ, ಆ ಥರ ಬಿಹೇವ್ ಮಾಡ್ತಿದೆ ಎಕ್ಸಾಕ್ಟ್ಲಿ. ಇದೆಲ್ಲ ನೀವೇನಾದರೂ ಯೂಸ್ ಮಾಡ್ತಿಲ್ಲ ಅಂದಾಗ ಹಾಗೇನು ಮತ್ತೆ ಇದನ್ನು ಈ ಥರ ಫೋಲ್ಡ್ ಮಾಡಿ ಹಿಂದೆ ತಳ್ಳಿ ಮಡ್ಚಿಡ್ಬೋದು. ಸೊ ಇದು ಈ ಒಂದು ಪ್ರಾಡಕ್ಟಿನ ಒಂದು ರಿವ್ಯೂ. ಈ ಒಂದು ಪ್ರಾಡಕ್ಟ್ ಚೆನ್ನಾಗಿದೆ, ಬಟ್ ಇದು ಯಾವ ಕಂಪನಿ ಅಥವಾ ಇದು ಬ್ರ್ಯಾಂಡ್ ಆಗಲಿ, ಇದು ಡ್ಯೂರಬಿಲಿಟಿ, ಇದು ಎಷ್ಟು ದಿನ ಬಾಳಿಕೆ ಬರುತ್ತೆ ಅದು ಯಾವುದು ಕೂಡ ಐಡಿಯಾ ಇಲ್ಲ ನನಗೆ. ಬಟ್ ಈಗ ಸದ್ಯಕ್ಕೆ ಯೂಸ್ ಆಗುವಂಥ ಲಕ್ಷಣಗಳು ಕಾಣ್ತಿದೆ. ಎಷ್ಟು ದಿನ ಆಗುತ್ತೆ ನೋಡೋಣ. ಆ್ಯಂಡ್ ಇದರ ಬೆಲೆ 600 ರೂಪೀಸ್ ಅಷ್ಟೇ. ಸೊ ಫ್ಲಿಪ್ಕಾರ್ಟಲ್ಲಿ ಅಥವಾ ಅಮೆಝಾನಲ್ಲಿ ಸಿಗುತ್ತೆ. ನಿಮ್ಗೇನಾದರೂ ಈಗ ಬೇಕಿದ್ರೆ ಪರ್ಚೇಸ್ ಮಾಡ್ಬೋದು. ಇದು ಈ ಒಂದು ಪ್ರಾಡಕ್ಟಿನ ರಿವ್ಯೂ ಆ್ಯಂಡ್ ಅನ್ಬಾಕ್ಸಿಂಗ್ ವಿಡಿಯೋ. ಐ ಥಿಂಕ್ ನಿಮಗೂ ಕೂಡ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಆ್ಯಂಡ್ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನನ್ನ ಇನ್ಸ್ಟಾಗ್ರಾಮ್ ID ಚಿದಾ ಆರ್ಟ್ಸ್ ಅಂತ, ಅದು ಕೂಡ ಫಾಲೋ ಮಾಡೋದು ಮರಿಬೇಡಿ. ಜೊತೆಗೆ ನನ್ನ ವಾಟ್ಸಪ್ ಗ್ರೂಪ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಆ ಒಂದು ಲಿಂಕ್ ಮುಖಾಂತರ ನೀವು ನನ್ನ ವಾಟ್ಸಪ್ ಗ್ರೂಪ್ನ ಜಾಯಿನ್ ಆಗ್ಬೋದು. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ